ಸರ್ಕಾರ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದಿದೆ. ನಿನ್ನೆ ಸ್ವತಃ ಸಿಎಂ ಅವರು ಇದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮೊದಲು ತಮ್ಮ ಸ್ಟೇಟ್ಮೆಂಟ್ ಏನು? ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವರ್ಕಾತು. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಅಲ್ಹಮ್ದುಲಿಲ್ಲಾ, ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರು ಮತ್ತು ಜಮೀರ್ ಅಹಮದ್ ಸರು, ಯು ಟಿ ಖಾದರ್ ಸರು ಮತ್ತು ಎಜುಕೇಷನ್ ಮಿನಿಸ್ಟರ್ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ನಮ್ಮ ರೈಟ್ಸನ್ನು ವಾಪಸ್ ಕೊಟ್ಟರು, ಅಲ್ಹಮ್ದುಲಿಲ್ಲಾ. ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಮತ್ತು ನಮ್ಮ ಹಿಜಾಬ್ನ ಸಪೋರ್ಟ್ ಮಾಡಿರೋರಿಗೆಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿರೋರಿಗೆಲ್ಲ ಧನ್ಯವಾದ ಮಾಡ್ತೀನಿ. ಇದೇ ವಿಚಾರ ಕೋರ್ಟಲ್ಲಿದೆ, ಕೋರ್ಟಲ್ಲಿ ತೀರ್ಮಾನ ಆಗ್ತಿದೆ. ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ಆ ವಿಚಾರಕ್ಕೆ ಹೋಗಿದ್ರು. ಕೋರ್ಟಲ್ಲಿ ಇರುವಂಥ ಸಂದರ್ಭದಲ್ಲಿ ಈಗ ಮತ್ತೆ ಅದನ್ನು ವಾಪಸ್ ಪಡಿತೀನಿ ಅಂತ ಕೂಡ ಸರ್ಕಾರ ಹೇಳಿರುವಂಥದ್ದು. ಏನು ಹೇಳ್ತೀರಾ ಸರ್? ಇದು ನಮ್ಮ ರೈಟ್ಸ್ ಸರ್. ಅಲ್ಹಮ್ದುಲಿಲ್ಲಾ, ನಮಗೆ ವಾಪಸ್ ಕೊಟ್ಟಿದ್ದಾರೆ ರೈಟ್ಸ್ನ. ನಾನು ಒಂದೇ ಮಾತು ಹೇಳೋದು, ನಾವು ಹೆಂಗೆ ಮೊದಲು ಇದ್ವಿ, ಅಣ್ಣ ತಮ್ಮಂದಿರ ಅಂತ ಕಾಲೇಜಲ್ಲಿ ಹೋಗಿ ಹೆಂಗೆ ಓದ್ತಿದ್ವಿ ಹಂಗೆ ಹೋಗಿ ಓದೋದ. ಈಗ ಲಾಟ್ ಆಫ್ ಸಿಸ್ಟರ್ಸ್ ಹ್ಯಾವ್ ಡ್ರಾಪ್ ದ ಎಕ್ಸಾಮ್ ಫಾರ್ ದ ಸೇಕ್ ಆಫ್ ಹಿಜಾಬ್. ಐ ವುಡ್ ಲೈಕ್ ಟು ಎನ್ಕರೇಜ್ ಟು ಆಲ್ ಮೈ ಸಿಸ್ಟರ್ಸ್ to come forward and write exam. Education is a main platform of our life, so to concentrate towards this. ಅವತ್ತಿನ ಪರಿಸ್ಥಿತಿ, ತಾವು ಒಂದು ಘೋಷಣೆ ಕೊಟ್ಟಿತ್ತು ತಮ್ಮ ವಿಚಾರವಾಗಿ. ಈಗ ಅದೇ ವಿಚಾರ ಕುರಿತು ಮತ್ತೆ ನಿಮ್ಗೆ ಒಂದ್ ಕಡೆ ನ್ಯಾಯ ಸಿಕ್ತು ಅನ್ಸುತ್ತಾ? ಸರ್, ಏನಂದರೆ ಇದು ಸರ್, ನಾವು ಮೊದಲೇನೂ ಹಾಕ್ಕೊಂಡು ಹೋಗ್ತಾ ಇದ್ವಿ, ಮತ್ಲಬ್ ಹಿಜಾಬ್ ಎಲ್ಲ. ತೋ ತುಂಬ ಖುಷಿ ಆಯಿತು. ನಮ್ಮ ರೈಟ್ಸ್ ಒಂದು ಹೋಪ್ ಇತ್ತು, ನಮ್ಮ ಹಿಜಾಬ್ ವಾಪಸ್ ಸಿಗುತ್ತೆ ಅಂತ. ಹೆಂಗೋ ಅಲ್ಹಮ್ದುಲಿಲ್ಲಾ. ಈ ಹಿಜಾಬ್ ಧರಿಸದೆ ಹೋಗ್ದಿಲ್ಲ ಅಂದ್ರೆ ಶಿಕ್ಷಣ ಸಿಗುವುದಿಲ್ಲ ಅಂತ ತಮ್ಗೆ ಅನ್ಸುತ್ತಾ? ಶಾಲೆಗಳಲ್ಲಿ ಈಗ ಎಷ್ಟೋ ಜನ ಈಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡದಿರೋ ನಂತರದಲ್ಲಿ ಕಾಲೇಜುಗಳಿಗೆ ಹೋಗೋದಿಲ್ಲ, ಶಾಲೆಗಳಿಗೆ ಹೋಗೋದಿಲ್ಲ ಅನ್ನೋಂಥದ್ದು ಕೂಡ ಹೇಳಿದ್ರು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು. ಸೊ ಈ ತರ ಧರಿಸದೆ ಹೋಗ್ಲಿದ್ರೆ ಶಿಕ್ಷಣ ಸಿಗಲ್ಲ ಅಂತ ತಮ್ಗೆ ಅನ್ಸುತ್ತಾ? ಅದೇ ಸರ್, ಎಲ್ಲ ಹುಡುಗಿರು ಲಾಸ್ಟ್ ಇಯರ್ ಅದೆಲ್ಲ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀನಿ. ಈಗ ನಮ್ಮ ರೈಟ್ಸ್ ನಮ್ಮ ವಾಪಸ್ ಸಿಕ್ಕೈತೆ, ಬನ್ನಿ ಮುಂದೆ ಬನ್ನಿ, ಎಕ್ಸಾಮ್ ಬರೀರಿ, ಎಜುಕೇಷನ್ನ ಇದು ಮಾಡಿ, ಬಿಕಾಸ್ ಎಜುಕೇಷನ್ ಇಸ್ ಅ ಮೇನ್ ಪ್ಲಾಟ್ಫಾರ್ಮ್. ಇದನ್ನು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸರ್ ಅದೆಲ್ಲ ಇಲ್ಲ. ಈಗ ನಾನು ಇದೀಗ ಪ್ರೆಸೆಂಟ್ನ ಮಾತಾಡ್ತೀನಿ. ಹೆಂಗೋ ಒಂದು ನಮ್ಮ ರೈಟ್ಸ್ನ ನಮಗೆ ಸಿಕ್ಕೈತೆ. ನಾನು 1 ವರ್ಷ ಬೇರೆ ಕೋರ್ಸ್ ಎಲ್ಲ ಮಾಡ್ತಿದ್ದೆ. ಈಗ ನಾನು ಅದೇ ಕಾಲೇಜಲ್ಲಿ ಹೋಗಿ ಇನ್ಶಾಲ್ಲ ಎಕ್ಸಾಮ್ ಬರಿತೀನಿ. ಹಿಜಾಬ್ ವಿವಾದದ ವೇಳೆ ಹಿಜಾಬ್ ಲೇಡಿ ಅಂತಾನೆ ಫೇಮಸ್ ಆಗಿದೆ. ಸಾಕಷ್ಟು ಮುಖಂಡರನ್ನ ಅಭಿನಂದನೆ ಮಾಡಿದ್ರು. ಆ ಪ್ರೌಡ್ ಮೂಮೆಂಟ್ ಮತ್ತೆ ಇವತ್ತಿನ ಮೂಮೆಂಟ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ. ಸರ್ ಅದೇ ತುಂಬ ಖುಷಿ ಆಗ್ತೈತೆ. ನಮ್ಮ ರೈಟ್ಸ್ನ ನಮ್ಮ ವಾಪಸ್ ಸಿಕ್ಕೈತೆ ಅಂತ ತುಂಬ ಖುಷಿ ಆಗ್ತೈತೆ ಅಷ್ಟೇ. ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ, ಎಲ್ಲರಿಗೂ. ಯಾವ ರೀತಿ ತೊಂದರೆ ಆಗ್ತಿತ್ತು ಮೇಡಮ್ ಹಿಜಾಬ್ ಏನು ನಿಷೇಧ ಮಾಡೋದು ಆ ಸಂದರ್ಭದಲ್ಲಿ ಕಾಲೇಜ್ ಹೋಗುವಂಥದ್ದು ನಿಮಗೂ ಸೇರಿದಂತೆ ಬೇರೆಯವ್ರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು? ಸರ್ ಅದೇ ಎಷ್ಟೋ ಹುಡುಗಿರು ಡ್ರಾಪ್ ಮಾಡಿದ್ರಲ್ಲ ಎಕ್ಸಾಮ್ಸು, ಅವ್ರಿಗೆಲ್ಲ ಎಲ್ಲರಿಗೂ ತೊಂದರೆನೇ ಆಗ್ತಾಯಿತ್ತು. ಬಿಕಾಸ್ ಹಿಜಾಬ್ ಇಸ್ ಅ ಪ್ರಿಯಾರಿಟಿ ಸರ್, ಇದು ನಮ್ಮ ಪ್ರಿಯಾರಿಟಿ. ಅದಕ್ಕೆ ಒಂದು ತೊಂದರೆ ಆಗ್ತಿತ್ತು. ಈಗ ಹೆಂಗೋ ಸಿಕ್ಕ ಒಂದು ಹೋಪ್ ಇತ್ತು ಹಿಜಾಬ್ನ ವಾಪಸ್ ಬರುತ್ತೆ ಅಂತ. ಈಗ ಬಂದೈತೆ ಇನ್ಶಾಲ್ಲ. ಸರ್ ಡ್ರಾಪ್ ಆಯಿತು ಸರ್. ಎಕ್ಸಾಮ್ಸ್ ಡ್ರಾಪ್ ಮಾಡಿದ್ರಲ್ಲ ಸರ್, ಎಷ್ಟು ಹುಡುಗಿರು ಡ್ರಾಪ್ ಮಾಡಿದ್ರಲ್ಲ ಎಕ್ಸಾಮ್ಸ್. ಹಾಂ, ಅದೇ ಕಾಲೇಜಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸರ್ ಇನ್ಶಾಲ್ಲ. ಇಲ್ಲ ಸರ್, 1 ವರ್ಷ ಬೇರೆ ಕೋರ್ಸ್ ಮಾಡ್ತಿದ್ದೆ. ಈಗ ಏಕೆಂದರೆ ನಮಗೆ ಹೋಪ್ ಇತ್ತು, ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ರು. ಇನ್ಶಾಲ್ಲ ಸಿಕ್ಕೈತೆ, ಅದಕ್ಕೆ ಹೋಗಿ ಬರಿತೀವಿ. ಹಾಂ ಸಿಕ್ತು. ನನಗೆ ಎಲ್ಲ ಆಪರ್ಚುನಿಟೀಸ್ ಸಿಕ್ಕಿತ್ತು. ಆದರೆ ನನಗಿಷ್ಟ ಇತ್ತು ಇಲ್ಲೇ ಕಾಲೇಜಲ್ಲಿ ಹೋಗಿ ಎಕ್ಸಾಮ್ ಬರೆಯೋಣ, ನಮ್ಮ ಸ್ಟಡೀಸ್ನ ಕಂಪ್ಲೀಟ್ ಮಾಡೋಣ, ಇಲ್ಲೇ ಇದ್ದಿ ಅಂತ ಆಫರ್ ಬಂದಿತ್ತು. ಆದರೆ ಐ ರೆಫ್ಯೂಸ್ ದಟ್, ಬಟ್ ಐ ಜಸ್ಟ್ ವಾಂಟ್ ಟು ಸ್ಟೇ ಹಿಯರ್ ಆ್ಯಂಡ್ ಕಂಪ್ಲೀಟ್ ಮೈ ಸ್ಟಡೀಸ್ ಇನ್ಶಾಲ್ಲ. ಇನ್ವೈಟ್ ಅಲ್ಲ ಸರ್, ಅದೇ ಅಡ್ಮಿಷನ್ ಬೇರೆ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗೋಕ್ಕೆ. ಆದರೆ ಐ ವಾಂಟ್ ಟು ಸ್ಟಡಿ ಹಿಯರ್. ಇಲ್ಲ ಸರ್, ಬಹಳ ಕಡೆ ಆಫರ್ ಬಂತು ಅವ್ರಿಗೆ. ಮೇಡಮ್ ಈಗ ಹಿಂದೆ ತಾವು ಇದೇ ವಿಚಾರ ಹೋರಾಟ ಮಾಡಿದ್ರಿ, ಹಿಜಾಬ್ ಬೇಕು ಅನ್ನೋದು. ಈಗ ಸರ್ಕಾರ ವಾಪಸ್ ಪಡಿತಾ ಇದೆ. ಆದ್ರೆ ಇದನ್ನ ಈಗ ಬಿಜೆಪಿ ಇದು ವಿರೋಧ ಮಾಡ್ತಾ ಇದ್ದಾರೆ, ಬೇಡ ಅನ್ನೋಂಥದ್ದು. ಸರ್ ನಾನು ಒಂದೇ ಹೇಳೋದು, ನಮ್ಮ ಫ್ಯೂಚರ್ನ ಪಾಲಿಟಿಕ್ಸಲ್ಲಿ ಬೇಡ. ನಾವು ಓದ್ತಿರೋದು ಮಕ್ಕಳು, ನಮ್ಮ ಎಜುಕೇಷನ್ ಮುಖ್ಯ. ನಾವು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಇದರಲ್ಲೇ ಕಾನ್ಸಂಟ್ರೇಟ್ ಮಾಡೋದ. ನಾವು ಹೆಂಗೆ ಮೊದಲೇ ಬ್ರದರ್ ಸಿಸ್ಟರ್ಸ್ ಥರ ಕಾಲೇಜಲ್ಲಿ ಹೋಗಿ ಓದ್ತಿದ್ವಿ, ಹಂಗೆ ಹೋಗಿ ಓದೋದ, ಇದೆಲ್ಲ ಬೇಡ. ಎಲ್ಲ ಧರ್ಮ ಒಂದೇ ಕಳ್ಸೋದು ಸರ್, ಒಂದು ಒಳ್ಳೆ ಮನುಷ್ಯರಾಗೋಕ್ಕೆ. ನಾವು ಹಂಗೆ ಹಾಗೆ ಈಗ ನಿಮಗೆ ಹಿಜಾಬಿಗೆ ಅವಕಾಶ ಮಾಡಿಕೊಡೋದಾದ್ರೆ
ಹೇಳೋದಾದ್ರೆ ನಮಗೂ ಕೇಸರಿ ಶಾಲೆ ಹಾಕೊಂಡು ಹೋಗಕ್ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ತಾವು ಹೇಳುವಂಥದ್ದಾದ್ರೆ ಸರ್ ಇದು ಅಂದರೆ ನಾವು ಫಸ್ಟಿಂದ ಹಾಕ್ತಿದ್ವಿ ಅಲ್ಲ ಸರ್ ಹಿಜಾಬ್ ಎಲ್ಲ, ಅದೇನು ಸರ್ ಒಂದು ವೇಲ್ ಹಾಕೋತಾರೆ ಅಷ್ಟೇ ಅಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಿ? ಅಂಥವ್ರಿಗೆ ಶಾಲಾ ಬರ್ತೀನಿ ಅನ್ನೋರ್ಗೆ ಆ ಥರ ಊರವ್ರ ಧರ್ಮದ ಪರವಾಗಿ ಅವ್ರು ಏನು ಮಾಡ್ತಾರೋ ಅದು ನಮಗೆ ಇಲ್ಲ ಸರ್, ಮಾಡ್ಬೋದು. ಅಲ್ಲ, ಸಂಘರ್ಷ ಆಗೋದ್ ಬೇಡ ಅಂತೀರಾ? ಅದು ನಾನು ಬೇಡ ಅಂತ ಏನು ಹೇಳಲ್ಲ. ಸಂಘರ್ಷ ಆಗೋದ್ ಬೇಡ ಅಂತೀರಾ? ಅಂದ್ರೆ ಫೈಟ್ ಆಗೋದು ಅದೆಲ್ಲ ಬೇಡ ಸರ್. ಏನು ಸರ್, ಎಲ್ಲ ಧರ್ಮ ಒಂದೇ. ಒಂದು ಒಳ್ಳೆ ಮನುಷ್ಯರಾಗಿ ನಾವು ಅಷ್ಟೇ ಜೀವನ ಮಾಡೋದ, ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದು ಇದು ಮಾಡೋದ ಅಷ್ಟೇ. ಅಲ್ಲ, ಇವ್ರು ಹೇಳ್ತಾರೆ, ಬಿಜೆಪಿ ನಾಯಕರುಗಳು ಹೇಳುವಂಥದ್ದು ಮೇಡಮ್, ಹಿಜಾಬ್ ಏನಾದ್ರು ಆಗ್ತು ಅಂತಂದ್ರೆ ಅಲ್ಲಿ ಜಾತಿ ಸಮುದಾಯ ಇದನ್ನ ಹೇಳ್ತಾ ಇರುವಂತದ್ದು. ಸಮವಸ್ತ್ರ ಇರುವಂತದ್ದೇ ಒಂದು ಎಲ್ಲರೂ ಕೂಡ ಸಮಾನರು ಅಂತ ಹೇಳುವ ದೃಷ್ಟಿಯಿಂದ. ಆದ್ರೆ ಹಿಜಾಬ್ ಧರಿಸೋಕೆ ಅವಕಾಶ ಕೊಟ್ರೆ ಇದೇ ಒಂದು ರೀತಿ ಬೇರೆ ತರ ಸಂಘರ್ಷ ಆಗುತ್ತೆ, ಸ್ಟೂಡೆಂಟ್ಗಳ ನಡುವೆ ಒಂಥರ ಅಸಮಾನತೆ ಬರುತ್ತೆ, ಆ ತರ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇದೆಲ್ಲ ಬೇಡ. ಮತ್ಲಬ್ ನಾವು ಹೆಂಗೆ ಹೆಂಗೆ ಇದ್ವಿ ಪ್ರೀತಿಯಿಂದ, ಅಣ್ಣ ತಮ್ಮಂದಿರಂತ ಹೋಗಿ ಕಾಲೇಜಲ್ಲಿ ಹೆಂಗೆ ಸ್ಟಡಿ ಮಾಡ್ತಿದ್ವಿ ಹಂಗೆ ಮಾಡೋದ ಅಂತ ಹೇಳ್ತೀನಿ ಅಷ್ಟೇ.